ಕನ್ನಡಕ್ಕೆ ಗಂಡು ಮೆಟ್ಟಿನ ನಾಡಾದಂತಹ ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಕಾಸರಗೋಡು ಇವರ ವತಿಯಿಂದ ಅನೇಕ ಸಾಧಕರಿಗೆ, ಸಾಧನೆಯನ್ನು ಮಾಡಿದಂಥ ಮಹನೀಯರಿಗೆ ಗಡಿನಾಡ ಕನ್ನಡ ರಾಜ್ಯೋತ್ಸವದ ಈ ಒಂದು ಶುಭ ಸಂದರ್ಭದಲ್ಲಿ ವೇದಿಕೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಕಲ್ಕೂರ್ ಪ್ರತಿಷ್ಠಾನದ ಗೌರವಾನ್ವಿತ ಅಧ್ಯಕ್ಷರು, ನಮ್ಮ ಹಿರಿಯರು ಆದಂತಹ ಪ್ರದೀಪ್ ಕುಮಾರ್ ಕಲ್ಕೂರ್ ಅವರೇ, ಈ ಒಂದು ಸಭೆಯನ್ನು ಉದ್ಘಾಟಿಸಿ ಕನ್ನಡದ ಬಗ್ಗೆ ಬಹಳಷ್ಟು ಅಮೂಲ್ಯವಾದಂಥ ಮಾತುಗಳನ್ನು ತಿಳಿಸಿ ಹೇಳಿದಂತಹ ಗೌರವಾನ್ವಿತ ಮಣಿಪಣ್ಣವರೇ, ಆತ್ಮೀಯ ಹಿರಿಯರು, ಕರ್ನಾಟಕ ಪತ್ರಕರ್ತರ ಸಂಘದ ಗೌರವಾನ್ವಿತ ಅಧ್ಯಕ್ಷರು, ಸಹೋದರರಾದಂತಹ ಶಿವಾನಂದಣ್ಣವರೇ, ಸಿಡಿಲು ಮತ್ತು ಗುಡುಗು, ಅದರ ಜೊತೆಗೆ ಮಳೆ ಬರಲಿಲ್ಲ ಅಷ್ಟೇ, ಅಂತ ಒಳ್ಳೆಯ ಮಾತುಗಳನ್ನು ಆಡಿದಂತಹ, ಕನ್ನಡಕ್ಕೆ ಒತ್ತು ಕೊಡಬೇಕು ಅನ್ನಂಥ ದೂರದೃಷ್ಟಿಯನ್ನಿಟ್ಟುಕೊಂಡಂಥ ಸಮೀಪದ ಬೈಂದೂರಿನ ಅವರ ಅಡ್ಡಾಡೋದು ಎಲ್ಲ ಕಡೆ, ಇಲ್ಲಿಗೆ ಸಮೀಪ ಅಡ್ಡಾಡೋದು ಎಲ್ಲ ಕಡೆ ಸಹೋದರ ಡಾಕ್ಟರ್ ರವಿ ಅವರೇ, ಅವರಿವರೆನ್ನದೆ ದಯಮಾಡಿ ಅನ್ಯತಾ ಭಾವಿಸಬೇಡ್ರಿ. ವೇದಿಕೆಯ ಮೇಲಿದ್ದಂಥ ಗೌರವಾನ್ವಿತ ಎಲ್ಲ ಕನ್ನಡಾಭಿಮಾನಿಗಳೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಇಷ್ಟೊತ್ತಿನವರೆಗೆ ಇನ್ನೂ ನನಗನ್ನಿಸ್ತದೆ 2-3 ಜನ ಮಾತನಾಡಬೇಕು. ಶಿವಾನಂದಣ್ಣವ್ರು ಮಾತನಾಡಬೇಕು, ಅಧ್ಯಕ್ಷರು ಮಾತನಾಡಬೇಕು. ಆಸೀನರಾದಂಥ ಗೌರವಾನ್ವಿತ ಎಲ್ಲ ಕನ್ನಡಾಭಿಮಾನಿಗಳೇ, ಪತ್ರಿಕಾ ಸ್ನೇಹಿತರು, ನನಗೊಂದು ಮಾತು ನೆನಪು ಬರ್ತಾ ಇದೆ. ಒಂದು ಜಾನಪದ ಗೀತೆ ಇದೆ, ಅದರ ಸಾರಾಂಶ ಇಷ್ಟೇ: ಬೆಳಗ್ಗೆ ಎದ್ದು ಯಾರ್ಯಾರನ್ನ ನೆನೆಯಲಿ ಅಂತ ಹೇಳಿ ಹೇಳ್ತಾರೆ. ನಾನು ಬೆಳಗ್ಗೆ ಎದ್ದು ಯಾರ್ಯಾರು ನೆನೆಯಬೇಕು ಅಂತ ಹೇಳಿದ್ರೆ ಕಾಸರಗೋಡಿನ ಕನ್ನಡಿಗರನ್ನ, ಅಂದ್ರೆ ಕೇರಳದ ಕನ್ನಡಿಗರನ್ನ, ಮಹಾರಾಷ್ಟ್ರದ ಕನ್ನಡಿಗರನ್ನ, ಗೋವಾದ ಕನ್ನಡಿಗರನ್ನ, ತೆಲಂಗಾಣದ ಕನ್ನಡಿಗರನ್ನ, ಆಂಧ್ರ ಪ್ರದೇಶದ ಕನ್ನಡಿಗರನ್ನ, ತಮಿಳುನಾಡಿನ ಕನ್ನಡಿಗರನ್ನ ನಾನು ನೆನೆಸಬೇಕಾಗಿದ್ದು ನನ್ನ ಆದ್ಯ ಕರ್ತವ್ಯ ಅಂತೇಳಿ ನಾನು ಭಾವಿಸಿದ್ದೇನೆ. ಅಧ್ಯಕ್ಷರ ಭಾಷಣದಲ್ಲಿ ಕೆಲವೊಂದು ವಿಷಯಗಳನ್ನು ಹೇಳಿದರು. ಸಂತ ಶಿಶುನಾಳ ಶರೀಫರ ಅವತ್ತಿನ ನಡೆದಾಡಿಕೊಂಡು ಕನಕದಾಸರನ್ನ, ಸರ್ವಜ್ಞರನ್ನ, ಈ 3 ವಿಕ್ರು ಗೋಕಾಕರು, ಈ 3-4 ಜನರ ಮಹನೀಯರ ನಾಡಿನಿಂದ, ಅವರು ನಡೆದಾಡಿದ ನಾಡಿನಿಂದ ಬಂದಂಥವನು ನಾನು. ಕರ್ನಾಟಕ ರಾಜ್ಯದ ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನ ಸಂತ ಶಿಶುನಾಳ ಶರೀಫಗಿರಿಯಲ್ಲಿ ನಾನು ವಿದ್ಯಾಭ್ಯಾಸವನ್ನು ಮಾಡಿದವನು. ನನಗೆ ಬಹಳ ಹೆಮ್ಮೆ ಆಯಿತು ಅಧ್ಯಕ್ಷರು ಮಾತನಾಡುವಾಗ ಸಂತ ಶಿಶುನಾಳರನ್ನು ನೆನಪು ಮಾಡಿಕೊಂಡು. ಅವತ್ತಿನ ಅವರ ಪದಗಳು ಹೇಗಿದ್ವು ಅಂತ ಹೇಳಿದ್ರೆ, ಸೋರುತಿಹುದು ಮನೆಯ ಮಾಳಿಗೆ ಅಂತ ಹೇಳಿದ್ರು. ಸೋರುತಿಹುದು ಮನೆಯ ಮಾಳಿಗೆ, ಅಜ್ಞಾನದಿಂದ ಸೋರುತಿಹುದು ಮನೆಯ ಮಾಳಿಗೆ, ಮೆಟ್ಟಲೇರಿ ಮೆಟ್ಟನಾರೇನು ಅಂತ ಸಂತ ಶಿಶುನಾಳ ಶರೀಫರು ಹಿಂದೆ ಹೇಳಿದರು.
ಇನ್ನೂ ಒಂದು 2-3 ಪದಗಳನ್ನ ಹೇಳಿ ಮುಂದೆ ನಾವು ಹೋಗ್ತೇವೆ. ಅವರು ಇನ್ನೊಂದು ಮಾತನ್ನ ಹೇಳಿದರು ಶಿವನದಾಳ. ಏನು ಅಂತ ಹೇಳಿದ್ರೆ, ಸಂತ ಶಿಶುನಾಳ ಶರೀಫರು ಗುರುಗೋವಿಂದ ಭಟ್ಟರ ಪರಮ ಶಿಷ್ಯ ಸಂತ ಶಿಶುನಾಳ ಶರೀಫರು ಇಬ್ಬರು ಕೂತ್ಕೊಂಡಾಗ ಅನೇಕ ಪವಾಡಗಳನ್ನು ಅವರು ಮಾಡಿದರು. ಒಂದೆರಡು ಮಾತಿನಲ್ಲಿ ಮುಗಿಸಿ ಮುಂದೆ ಹೋಗ್ತಾರೆ, ಯಾಕಂದ್ರೆ ನೆನಪು ಮಾಡಿಕೊಟ್ರು ನನಗೆ. ಕುಂದಗೋಳ ತಾಲೂಕು ಅವರ ಮಡದಿ ಅಂದರೆ ಹೆಂಡತಿಯ ಊರು. ಶಿಶುನಾಳ ಶರೀಫರ ಹೆಂಡತಿಯ ಊರು ಕುಂದಗೋಳ ತಾಲೂಕು. ಅವರ ಹೆಂಡತಿಯ ತಮ್ಮ ಆ ಒಂದು ಸಂತ ಶಿಶುನಾಳ ಶರೀಫರು ಗುರುಗೋವಿಂದ ಭಟ್ಟರು ಕೂಡಿ ಕೂತು ಮಾತನಾಡುವಾಗ ಒಂದು ವಿಷಯವನ್ನು ತೆಗೆದುಕೊಂಡು ಬರ್ತಾರೆ. ಅವಾಗ ಎಷ್ಟು ಗಂಭೀರತೆಯಿಂದ ಇತ್ತು ಆ ಸಭೆ ಅಂತ ಹೇಳಿದ್ರೆ, ಶಿಶುನಾಳ ಶರೀಫರ ಅಳಿಯ, ಇಲ್ಲೇನಂತಾರೆ ಅಳಿಯನ ಅಂತಲ್ಲ, ಅವ್ರು ಹೇಳ್ತಿ ತಮ್ಮ ಅಳಿಯ ಬಂದು ಶಿಶುನಾಳ ಶರೀಫರಿಗೆ ಹೇಳ್ತಾನ, ಏನಂತ ಹೇಳಿ, ನಿಮ್ಮ ಮನೆಯವರು ಅಂದ್ರೆ ನನ್ನ ಅಕ್ಕ ತೀರಿಕೊಂಡಿದ್ದಾರೆ, ಮಣ್ಣಿಗೆ ಇರಬೇಕು ಅನ್ನೋಂಥ ಒಂದು ಸಂದೇಶವನ್ನ ಅವ್ರು ಕೊಡ್ಲಿಕ್ಕೆ ಬರ್ತಾರೆ. ಅವಾಗ ಗುರುಗೋವಿಂದ ಭಟ್ಟರು, ಹೋಗಪ್ಪ ಶರೀಫ, ಹೆಂಡತಿ ತೀರಿದ್ದಾಳ ಹೋಗು ಅಂತ ಹೇಳಿದಾಗ ಅವರೊಂದು ಪದವನ್ನು ಹೇಳ್ತಾರೆ. ಏನು ಹೇಳ್ತಾರ ಅಂದ್ರೆ, ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹಂಗಿನ್ಯಾಕ ಅಂತ ಹೇಳ್ತಾರೆ. ಅದನ್ನು ಕೇಳಿರ್ಬೇಕು ನೀವು. ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹಂಗಿನ್ಯಾಕ ಅಂತ ಹೇಳ್ತಾರೆ. ಎಂಥ ಮಹಾತ್ಮರ ಮಾತು. ಇಂಥ ಹಲವಾರು ಸಂದರ್ಭದಲ್ಲಿ ಅನೇಕ ಪದಗಳನ್ನು ರಚಿಸಿದರು. ಸರ್ವಜ್ಞನ ಅನೇಕ ತ್ರಿಪದಿಗಳನ್ನು ತಾವೆಲ್ಲ ಕೇಳಿದ್ದೀರಿ. ಸರ್ವಜ್ಞನ ತ್ರಿಪದಿಗಳ ಊರಿನಿಂದ ಬಂದಂಥವ್ರು ಹಿರೇಕೆರರು. ನಮ್ಮ ಕನಕದಾಸರು ಹುಟ್ಟಿದ ಬಾಡ ನನ್ನ ತಾಲೂಕಿನಲ್ಲಿ ಬರೀ 8 ಕಿಲೋಮೀಟರ್. ನಾವೆಲ್ಲರೂ ಏನು ಕೂತಿದ್ದೇವಲ್ಲ, ಅವತ್ತ ಕನಕದಾಸರು ತನ್ನ ಆಸ್ಥಾನವನ್ನು ಬಿಟ್ಟು ಬಂದು ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ ನಾವೇನು ಕೇಳ್ತಾ ಇದ್ದೇವಲ್ಲ, ಅದನ್ನು ರಚಿಸಿದಂಥವರು ಕನಕದಾಸರು. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅನ್ನೋಂಥದ್ದು. ಇಂಥ ಹಲವಾರು ಮಹಿಳೆಯರ ಕನ್ನಡದ ಪದಗಳನ್ನು ನಾವಿವತ್ತು ದಿನನಿತ್ಯದಲ್ಲಿ ಆಚರಣೆಯಲ್ಲಿ ತರಬೇಕಾಗಿದ್ದು ನಮ್ಮ ಆದ್ಯ ಕರ್ತವ್ಯ ಅನ್ನೋಂಥದ್ದನ್ನು ನಾನು ಭಾವಿಸ್ತಾ ಇದ್ದೇನೆ. ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಹಸ್ತವರ ಮುಂದೆ ಹೊಟ್ಟೆ ತುಂಬಿದವರು ಮಾತನಾಡೋದು ಭಾಳ. ಈಗ ನೀವೆಲ್ಲ ಹಸ್ಕೊಂಡಿದ್ದೀರಿ, ಆದರೆ ನಮಗೇನು ಹೊಟ್ಟೆ ತುಂಬಿಲ್ಲ, ನಾವು ಹಸ್ಕೊಂಡಿದ್ದೇವೆ ವೇದಿಕೆ ಮೇಲಿದ್ದಂಥವ್ರು. ಅದಕ್ಕೆ ಹಸಿವಿನ ಪರಿವು ನಮಗದೆ ಅನ್ನೋಂಥದ್ದನ್ನು ನಾನು ಇಲ್ಲಿ ನೆನಪು ಮಾಡ್ತಾ ಇದ್ದೇನೆ. ಆ ನಿಟ್ಟಿನಲ್ಲಿ ಅನೇಕ ವಿಷಯಗಳನ್ನು ಚರ್ಚೆ ಆದವು. ಇಲ್ಲಿ ಮಸ್ಕತ್ತಿನಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಇರ್ಬೋದು, 1957ರಲ್ಲಿ ಪ್ರಾರಂಭವಾದಂಥ ಈ ಒಂದು ಶಾಲೆ ಇರ್ಬೋದು, ಇಡೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಕರ್ನಾಟಕದ 6 ರಾಜ್ಯಗಳ ಗಡಿಭಾಗದಲ್ಲಿರ್ತಕ್ಕಂಥ ಕನ್ನಡ ಶಾಲೆಗಳ ಸ್ಥಿತಿಗತಿಗಳ ಬಗ್ಗೆ ಸಹೋದರ ರವಿ ಅವರು ಮಾತನಾಡಿದ್ದಾರೆ. ಕನ್ನಡ ಉಳಿಸಬೇಕು ಅಂತೇಳಿ. ನಾನು ಹೇಳೋದಿಷ್ಟೇ, ಜವಾಬ್ದಾರಿಯನ್ನು ಕರ್ನಾಟಕ ಸರ್ಕಾರ ಕೊಟ್ಟಿದೆ. ಈ ಒಂದು ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸಬೇಕು ಅನ್ನೋದು ಯಾರೇನು ಹೇಳ್ತಾರೆ ನನಗೆ ಗೊತ್ತಿಲ್ಲ, ಆದರೆ ನನ್ನ ಆತ್ಮಸಾಕ್ಷಿಯಾಗಿ ಈ ಕರ್ತವ್ಯವನ್ನು ಸರಿಯಾಗಿ ಮಾಡಬೇಕು ಅನ್ನೋದು ನನ್ನ ಒಂದು ದೃಷ್ಟಿ. ಅಣ್ಣ ಸಾಕು ಅಂತ ಬಂದರು ಇಲ್ಲಲ್ಲ, ನಿಭಾಯಿಸಬೇಕು ಅನ್ನೋಂಥ ನನ್ನ ದೃಷ್ಟಿ. ಎಲ್ಲಿನೂ ಸಹ ಆತ್ಮವಂಚನೆ ಆಗಬಾರದು. ಆ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ನಾವೆಲ್ಲರೂ ಮಾಡಬೇಕಾಗಿದೆ ಕನ್ನಡದ ಸಲುವಾಗಿ. ಅನೇಕ ಮಹಿಳೆಯರು ಸ್ವಾತಂತ್ರ್ಯದ ಪೂರ್ವ ಮತ್ತು ಸ್ವಾತಂತ್ರ್ಯದ ನಂತರ ಎಲ್ಲ ಭಾಗಗಳಲ್ಲಿ ಹೋರಾಟವನ್ನು ಮಾಡಿದ್ದಾರೆ.
ಇಲ್ಲಿನೂ ಸಹ ಕಾಸರಗೋಡು ಕರ್ನಾಟಕಕ್ಕೆ ಸೇರಬೇಕನ್ನಂಥ ಪ್ರಯತ್ನವನ್ನು ಹತ್ತಾರು ಮಹಿಳೆಯರು ಭಾಳಷ್ಟು ತಮ್ಮ ಮನೆ ಮಠ ಎಲ್ಲದನ್ನೂ ಕಳೆದುಕೊಂಡು ಕನ್ನಡದ ಸಲುವಾಗಿ ಹೋರಾಟವನ್ನು ಮಾಡಿದ್ದಾರೆ. ಅಂಥ ಮಹನೀಯರು ಇವತ್ತ ಜೀವಂತವಾಗಿ ನಮ್ಮ ಮುಂದೆ ಇದ್ದಾರಾ ಅಂತೇಳಿ ನಾವು ಭಾವಿಸ್ತಾ ಇದ್ದೇವೆ. ನಾನೊಂದು ಮಾತನ್ನ ಇಲ್ಲೇ ಮುಚ್ಚುಮರೆ ಇಲ್ಲದೆ ಹೇಳಬೇಕಾಗ್ತದೆ. ಸರ್, ಕರ್ನಾಟಕ ರಾಜ್ಯದ ಗಡಿಭಾಗದಲ್ಲಿ ಕನ್ನಡ ಶಾಲೆಗಳು ಉಳಿಬೇಕನ್ನೋದು ನಮ್ಮೆಲ್ಲರ ಕರ್ತವ್ಯ. ಆ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗ್ತದೆ. 6 ರಾಜ್ಯಗಳ ಗಡಿ ಪ್ರದೇಶದಲ್ಲಿ 1,09,000ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಮಕ್ಕಳು ಕನ್ನಡದ ಶಾಲೆಗಳಿಗೆ ಹೋಗ್ತಾ ಇದ್ದಾರೆ. ಸುಮಾರು 658 ಕನ್ನಡ ಶಾಲೆಗಳು ಇವತ್ತು ನಡೀತಾ ಇವೆ. ಎಲ್ಲಿ? ಕರ್ನಾಟಕದ ಒಳಗಲ್ಲ, ಕರ್ನಾಟಕದ ಹೊರಗೆ 6 ರಾಜ್ಯಗಳ ಗಡಿ ಪ್ರದೇಶದಲ್ಲಿ. ದೂರದ ಮುಂಬೈದಲ್ಲಿಯೂ ಸಹ ಕನ್ನಡದ ಶಾಲೆಗಳನ್ನು ರಾತ್ರಿ ಶಾಲೆಗಳನ್ನಾಗಿ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಅವರವರ ಉದ್ಯೋಗವನ್ನು ಆರಿಸಿಕೊಂಡು ಹೋದಾಗ ಹಗಲಿ ಉದ್ಯೋಗವನ್ನು ಮಾಡೋದು, ರಾತ್ರಿ ಕನ್ನಡವನ್ನು ಕಲಿಯುವಂಥ ಕೆಲಸ ಕಾರ್ಯಗಳನ್ನು ಅಲ್ಲಿ ಸಂಘಟಕರು ಮಾಡ್ತಾ ಇದ್ದಾರೆ. ಗೋವಾದಲ್ಲಿಯೂ ಸಹ ಕನ್ನಡದ ಶಾಲೆಗಳು ಅವ. ನಾ ಮೊನ್ನೆ ಕನ್ನಡದ ಶಾಲೆಗೆ ಹೋಗಿ ಬಂದಿದ್ದೇನೆ. ಅಲ್ಲಿ ಈಗ ಒಂದು 3 ದಿವಸದ ಹಿಂದೆ ಅಲ್ಲಿಯೂ ಸಹ ಕನ್ನಡದ ಸುಮಾರು 16-18 ಲಕ್ಷ ಗೋವಾದ ಜನಸಂಖ್ಯೆ ಇದ್ರೆ ಅದರಲ್ಲಿ 4 ಲಕ್ಷ ಜನ ಕನ್ನಡಿಗರು ವಾಸ ಮಾಡ್ತಾ ಇದ್ದಾರೆ. 4 ಲಕ್ಷ ಜನ ಕನ್ನಡಿಗರು. ಅಲ್ಲಿನೂ ಕೆಲವೊಂದು ಸಂದರ್ಭದಲ್ಲಿ ಕನ್ನಡಿಗರಿಗೆ ತೊಂದರೆಯನ್ನು ಕೊಡುವ ಸಂದರ್ಭದಲ್ಲಿ ನಾವೆಲ್ಲರೂ ಅದರ ಪರವಾಗಿ ನಿಂತು ಕೆಲಸ ಕಾರ್ಯಗಳನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ. ಕರ್ನಾಟಕ ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಕಳಕಳಿ ಎಷ್ಟು ಅನ್ನೋದನ್ನು ಒಂದು ಮಾತಿನಲ್ಲಿ ನಾನು ಹೇಳ್ತಾ ಇದ್ದೇನೆ. ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಕನ್ನಡ ಶಾಲೆಗಳಿಗೆ ಮರಾಠಿ ಶಿಕ್ಷಕರನ್ನು ನೇಮಕ ಮಾಡಿದಾಗ, ಅಲ್ಲಿ ಪ್ರತಿಭಟನೆಯನ್ನು ಮಾಡಿದಾಗ, ಅಂಬೇಡ್ಕರ್ ಭವನದಲ್ಲಿ ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮದೊಳಗಿದ್ದೆ, ಅವರು ಇದ್ದರು. ಆ ಕಾರ್ಯಕ್ರಮದಲ್ಲಿ ಕರೆದು, ಇಲ್ಲಿ ಕೂಡಬೇಡ, ನೀ ಮಹಾರಾಷ್ಟ್ರಕ್ಕೆ ಹೋಗು, ಅಲ್ಲಿ ಮರಾಠಿಗರ ಶಿಕ್ಷಕರನ್ನು ಕನ್ನಡಕ್ಕೆ ನೇಮಕ ಮಾಡಿದ್ದಾರೆ, ಅದು ಏನು ಅನ್ನೋದನ್ನು ಅಲ್ಲಿ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಬೇಕು ಅಂದಾಗ 108 ಜನ ಕನ್ನಡ ಶಿಕ್ಷಕರನ್ನು ಅಲ್ಲಿ ನೇಮಕವನ್ನು ಮಾಡಿದ್ವಿ. ಸುಮಾರು 20,000ಕ್ಕೂ ಹೆಚ್ಚು ಜನ ಹೊರನಾಡ ಕನ್ನಡಿಗರನ್ನು ಸೇರಿಸಿ ಮಹಾರಾಷ್ಟ್ರದ ಜತ್ತ ತಾಲೂಕಿನ ದಾನಮ್ಮಯ್ಯ ದೇವಿಯ ಕ್ಷೇತ್ರದಲ್ಲಿ ಕನ್ನಡಿಗರ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ಅದು ಇತಿಹಾಸದಲ್ಲಿ ಬರೆದಂಥ ಕಾರ್ಯಕ್ರಮ ಅಂತ ನಾನು ಭಾವಿಸಿದ್ದೇನೆ. ಇಂಥ 10 ಹಲವಾರು ಈ ಕಾಸರಗೋಡಿನಲ್ಲಿ ಅನೇಕ ಸಮಸ್ಯೆಗಳು ಅದು. ಆ ಸಮಸ್ಯೆಗಳಿಗೆ ಭಾಳಷ್ಟು ಸ್ಪಂದನೆಯನ್ನು ನಮ್ಮ ಹಿರಿಯರ ಸಂಗಡ, ಚುನಾಯಿತ ಪ್ರತಿನಿಧಿಗಳ ಸಂಗಡ, ಕನ್ನಡ ಪರ ಸಂಘಟನೆಗಳ ಹೋರಾಟಗಾರರ ಸಂಗಡ, ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು ಸಹ ಭೇಟಿಯಾಗಿ, ಈ ರಾಜ್ಯದ ವಿರೋಧ ಪಕ್ಷದ ನಾಯಕರನ್ನು ಭೇಟಿಯಾಗಿ, ಈ ರಾಜ್ಯದ ಸಭಾಪತಿಗಳನ್ನು ಭೇಟಿಯಾಗಿ ಸಮಸ್ಯೆಗಳ ಬಗ್ಗೆ, ಕಾಸರಗೋಡಿನ ಕನ್ನಡಿಗರ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇವೆ. ಮೊನ್ನೆ ಗೋವಾದಲ್ಲಿಯೂ ಸಹ ಕನ್ನಡಿಗರಿಗೆ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ 3 ದಿವಸದ ಹಿಂದೆ ಅಲ್ಲಿಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಕೂಡ ಚರ್ಚೆಯನ್ನು ನಾವು ಮಾಡಿದ್ದೇವೆ. ಮಹಾರಾಷ್ಟ್ರದಲ್ಲಿ, ತಮಿಳುನಾಡಿನಲ್ಲಿ, ಆಂಧ್ರ ಪ್ರದೇಶದಲ್ಲಿ ಹೀಗೆ ಸರ್ ತಮ್ಮ ಗಮನಕ್ಕೆ ಬರಲಿ. ಹಿರಿಯ ಪತ್ರಕರ್ತರು 2 ಇದ್ದೀರಿ, ಇಲ್ಲಿ ಇನ್ನೂ ಭಾಳಷ್ಟು ಜನ ಇದ್ದೀರಿ. ದಯಮಾಡಿ ನಿಮ್ಮ ಮೊರೆಯನ್ನು ನಾವು ಹೋಗ್ತಾ ಇದ್ದೇನೆ ಈ ವೇದಿಕೆ ಮುಖಾಂತರ. ಭಾಳಷ್ಟು ಜನ ಹೇಳ್ತಾ ಇದ್ದಾರೆ, ಎಲ್ಲೇ ಒಂದು ಕಡೆ ಕನ್ನಡ ಉಳಿಸ್ಲಿಕ್ಕೆ ನಾವು ಯಾರು ಮಾತನಾಡಿದಷ್ಟು ಪ್ರಯತ್ನವನ್ನು ನಾವು ಮಾಡ್ತಾ ಇಲ್ಲ ಅಂತ ಕೊರಗೂ ಸಹ ನನಗದೆ.
ಆ ಕೊರಗನ್ನು ನಿವಾರಿಸಬೇಕು ಅಂತ ಹೇಳಿದ್ರೆ ನಿಮ್ಮ ಸಹಾಯ ನನಗೆ ಬೇಕಾಗ್ತದೆ. ನಿಮ್ಗೆ ಕರ್ನಾಟಕದಲ್ಲಿ ಕನ್ನಡ ಶಾಲೆಗಳನ್ನು ಮುಚ್ಚಬೇಕು ಅನ್ನೋಂಥ ಪ್ರಯತ್ನ ನಡೆದಿದೆ. ಅದಕ್ಕೆ ಸನ್ಮಾನ್ಯ ಬಂಗಾರಪ್ಪನವರು ಹೇಳಿದ್ದಾರೆ, ಮುಚ್ಚೋದಿಲ್ಲ ಅಂತಂದು ಹೇಳಿದ್ದಾರೆ. ಸಂತೋಷ. ಈ ವೇದಿಕೆ ಮುಖಾಂತರ ಅವರಿಗೆ ಅಭಿನಂದನೆಗಳನ್ನು ಹೇಳೋಣ. ಎರಡನೆಯದ್ದು, ಈ ಶಾಲೆಯನ್ನು ತಾವೆಲ್ಲ ನೋಡಿದಿರಿ. ಈ ಶಾಲೆಗೆ ಬೇಕಾದಂಥ ಸವಲತ್ತುಗಳನ್ನು ಕೊಡಬೇಕು ಅನ್ನಂತೂ ಅಲ್ಲಿ ಮುಖ್ಯಾಧ್ಯಾಪಕರು ಮತ್ತು ಸಹ ಶಿಕ್ಷಕರು, ಕಮಿಟಿಯ ಗೌರವಾನ್ವಿತ ಎಲ್ಲ ಸದಸ್ಯರು ಹೇಳ್ತಾ ಇದ್ದಾರೆ. ನಾನಿದು 2ನೇ ಸಲ ಈ ಶಾಲೆಗೆ ಬರೋದು, ಅದಲ್ರಿ ಮೇಡಮ್? 2ನೇ ಬಾರಿ. ಹೌದನಲ್ಲ? ಸುಳ್ಳು ಹೇಳ್ತಾ ಇದ್ದೇನೆ, ಕರೆ ಹೇಳ್ತಾ ಇದ್ದೇನೆ? ಬರ್ತಾ ಇದ್ದೇನೆ. ಒಟ್ಟು ಸರ್ 1,22,000 ಕಿಲೋಮೀಟರ್ ಪ್ರಯಾಣವನ್ನು ಮಾಡಿದ್ದೇನೆ 6 ರಾಜ್ಯಗಳಲ್ಲಿ. 1,22,000 ಕಿಲೋಮೀಟರ್. ನನಗನ್ನಿಸ್ತಾ ಇದ್ದೆ, ಮನದಾಳದ ಮಾತು ಹೇಳ್ತಾ ಇದ್ದೇನೆ, ಕನ್ನಡದ ಸಲುವಾಗಿ 5 ವರ್ಷ ಆಯುಷ್ಯ ನಾನು ಕಡಿಮೆ ಆಗ್ಯಾವು ಅಂತ ನಾನು ಭಾವಿಸ್ತಾ ಇದ್ದೇನೆ. ಕಾರಣ ಏನಂದ್ರೆ, ಸೊಂಟ ನೋಯ್ತಾ ಇದೆ, ಕಾಲು ಹರಿತಾ ಇವೆ. ಸುಬ್ಬಯ್ಯ ನೋಡಿದ್ರೆ ಬರಲೇಬೇಕು ಅಂತ ಸುಮಾರು 18ರಿಂದ 20 ಬಾರಿ ಕಾಸರಗೋಡಿಗೆ ಬಂದಿದ್ದೇನೆ. 18ರಿಂದ 20 ಬಾರಿ. ಅದಕ್ಕೆ ಹಲವಾರು ಸಮಸ್ಯೆಗಳು ಹೊರನಾಡ ಕನ್ನಡಿಗರಿಗೆ ಅದಾವು. 10 ಸಮಸ್ಯೆಗಳಲ್ಲಿ ಒಂದು 4-5 ನಾವು ಮಾಡಿದ್ದೇವೆ ಅನ್ನೋಂಥದ್ದು ಭಾಳ ಸಂತೋಷ ಅದ. 16 ಆಗ್ತದವು ಅಂತ ನಾನು ಹೇಳ್ತಾ ಇಲ್ಲ. ಕರ್ನಾಟಕ ಘನ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರ ಜೊತೆಗೆ ನಾನು ಹೇಳಲೇಬೇಕಾಗ್ತದೆ ಕೆಲವೊಂದನ್ನು. ಮುಖ್ಯ ಕಾರ್ಯದರ್ಶಿಗಳ ಜೊತೆಗೆ ಎಲ್ಲ ಇಲಾಖೆಯ ಕಾರ್ಯದರ್ಶಿಗಳು, ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು, ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳ ಜೊತೆಗೆ ಸಭೆಯನ್ನು ಮಾಡಿದಾಗ ಕೆಲವೊಂದು ಸಮಸ್ಯೆಗಳು ಬಗೆಹರಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ. ಏನು ಗೋವಾದಲ್ಲಿರ್ತಕ್ಕಂಥವರು, ಕೇರಳದಲ್ಲಿರ್ತಕ್ಕಂಥವರು, ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಕನ್ನಡಿಗರ ಮಕ್ಕಳಿಗೆ ಕರ್ನಾಟಕದಲ್ಲಿಯೂ ಸಹ ಯಾವ ರೀತಿ ಕರ್ನಾಟಕದಲ್ಲಿರ್ತಂಥ ಕಲಿತಂಥ ಕನ್ನಡ ಶಾಲೆಯಲ್ಲಿ ಕಲಿತಂಥ ಮಕ್ಕಳಿಗೆ ವಸತಿ ಸೌಲಭ್ಯ ಕೊಡಬೇಕು ಅನ್ನೋದನ್ನು ಈ ಹೊರ ರಾಜ್ಯದಲ್ಲಿರ್ತಕ್ಕಂಥ ಕನ್ನಡಿಗರು ಕರ್ನಾಟಕದಲ್ಲಿ ಕೊಡಬೇಕು ಅನ್ನೋಂಥ ಒಂದು ಪ್ರಯತ್ನವನ್ನು ಮಾಡಿ, ಆದೇಶವನ್ನು ಮಾಡಿ, ಈಗಾಗಲೇ ಅದು ಜಾರಿಯಲ್ಲಿದೆ ಅನ್ನೋಂಥ ಮಾತನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಎಲ್ಲ ಕನ್ನಡ ಶಾಲೆಗೆ ಕನ್ನಡದ ದಿನಪತ್ರಿಕೆಗಳನ್ನು ಕೊಡಬೇಕು ಅನ್ನೋಂಥ ಒಂದು ನಿರ್ಣಯವನ್ನು ನಾವು ಮಾಡಿದ್ದೇವೆ. ಅದು ಈಗಾಗಲೇ ಪ್ರಾರಂಭ ಆಗಿದೆ. ಹಂತ ಹಂತವಾಗಿ ಎಲ್ಲ ರಾಜ್ಯಗಳಿಗೆ ಕನ್ನಡ ಶಾಲೆಗಳಿಗೆ ಹೋಗ್ತವೆ. ಅದರ ಜೊತೆಗೆ ಇಂಥ ಏನು 100 ವರ್ಷಗಳ ಕಾಲ ಕನ್ನಡ ಶಾಲೆಯನ್ನು ನಡೆಸಿಕೊಂಡು ಬಂದಿದ್ದಾರಲ್ಲ, ಅಂಥವರಿಗೆ ಸಹ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕನ್ನಂಥದ್ದನ್ನು ಕರ್ನಾಟಕ ಘನ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡಿದ್ದೇವೆ. ಅದೇ ರೀತಿ ಇನ್ನೇನು 1 ವಾರದಲ್ಲಿ ಅದು ಪೂರೈಸಿಕೆ ಆಗಬಹುದು ಅನ್ನೋಂಥ ನಿರೀಕ್ಷೆಯಲ್ಲಿ ನಾನಿದ್ದೇನೆ. ಅದರ ಜೊತೆಗೆ ಏನು ಕನ್ನಡ ಶಾಲೆಗಳಿಗೆ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಯಾರು ಸಂಪೂರ್ಣವಾಗಿ ದಾಖಲಾತಿ ಇರ್ತತಿ, SSLCಗೆ ಅವರು ಸರ್ಟಿಫಿಕೇಟ್ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಳುವಾಗ 1ನೇ ತರಗತಿಗೆ ಏನು ಅಡ್ಮಿಷನ್ ಮಾಡಿಸಿರ್ತಾರಲ್ಲ ಆ ಮಕ್ಕಳಿಗೆ ಒಂದು ಮೊತ್ತವನ್ನು ಇಟ್ಟು 10ನೇ ತರಗತಿಯವರೆಗೆ ಅದನ್ನು ಬಡ್ಡಿ ಸಮೇತ ಅವರಿಗೆ ಕೊಡುವಂಥ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕು ಅಂತ ನಾವು ಮಾಡ್ತಾ ಇದ್ದೇವೆ. ಭಾಳಷ್ಟು ಕಡೆ ತೋಟದ ಶಾಲೆಗಳು ಅದಾವು ಅಂತ ಕೇಳಿದ್ದೇವೆ, ನಮಗೂ ಗೊತ್ತಿದೆ. ಅಂಥ ತೋಟದ ಶಾಲೆಗಳಿಗೆ ಮಕ್ಕಳು ವಿದ್ಯೆಯಿಂದ ವಂಚಿತರಾಗಬಾರದು ಅನ್ನೋಂಥ ಹೊರನಾಡ ಕನ್ನಡಿಗರ ದೃಷ್ಟಿಯನ್ನು ಇಟ್ಟುಕೊಂಡು ಅವರ ಬೇಡಿಕೆಗೆ ಅನುಗುಣವಾಗಿ ಬಸ್ಸಿನ ಸೌಕರ್ಯವನ್ನು ಕೊಡುವಂಥ ಕೆಲವೊಂದು ವಿಚಾರವನ್ನು ನಾವು ಮುಂದಿನ ತಿಂಗಳಿಂದ ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಮಾಡಬೇಕನ್ನಂಥದ್ದು ಅದೇ ನಮಗೆ. ಹೊರದೇಶದಲ್ಲಿರ್ಬೋದು, ಹೊರ ರಾಜ್ಯದಲ್ಲಿರ್ಬೋದು ಕಾರ್ಯಕ್ರಮವನ್ನು ಮಾಡಬೇಕನ್ನಂಥದ್ದನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮೊನ್ನೆ ಸುಮಾರು 2-3 ಸಾವಿರ ಜನ ಗೋವಾದಲ್ಲಿ ಸೇರಿ ಸ್ವಾಭಿಮಾನಿ ಕನ್ನಡಿಗರ ಕೆಲಸ ಕಾರ್ಯಗಳಲ್ಲಿ ಇಂತಿಂಥವು ಆಗಬೇಕು ಅಂದಾಗ ಆ ನಿಯೋಗವನ್ನು ಸಹ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದೇವೆ. ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲಿರ್ಬೋದು,
ಹೊರ ರಾಜ್ಯದ ಅಹಮದಾಬಾದ್ನಲ್ಲಿರ್ಬೋದು, ಹೊರ ದೇಶದ ಮಸ್ಕತ್ತಿನಲ್ಲಿರ್ಬೋದು, ದುಬೈದಲ್ಲಿರ್ಬೋದು, ಸಿಂಗಪೂರ್ನಲ್ಲಿರ್ಬೋದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ನಮ್ಮ ಇಲಾಖೆಯಿಂದ ಅಂದರೆ ನಮ್ಮ ಪ್ರಾಧಿಕಾರದ ವತಿಯಿಂದ ಗಡಿನಾಡ ಚೇತನದ ಕಾರ್ಯಕ್ರಮ ನಡೀತಾವೆ. ಕಳೆದ ಬಾರಿ ನಮ್ಮ ಇಲ್ಲಿ ಕೂತಿದ್ದಾರೆ ಹಿರಿಯರು, ಮಹಾರಾಷ್ಟ್ರದಲ್ಲಿ ಅವರಿಗೆ ಗಡಿನಾಡ ಚೇತನ ಪ್ರಶಸ್ತಿಯನ್ನು ಕೊಟ್ಟಿದ್ವಿ ನಾವು. ಆ ಪ್ರಶಸ್ತಿಯನ್ನು ಈ ಬಾರಿ ನಾವು ಹೆಚ್ಚು ಮಾಡಿದ್ದೇವೆ. ಏನು ಅಂತ ಹೇಳಿದರೆ, ನಾವು ಹೊರ ರಾಜ್ಯದಲ್ಲಿ ಹೊರದೇಶದಲ್ಲಿ ಇರ್ತಕ್ಕಂಥವರಿಗೆ ಕೊಡಬೇಕು ಅನ್ನೋಂಥದ್ದು. ಕಳೆದ ಬಾರಿ ನಮ್ಮ ಹಿರಿಯರಾದಂಥ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಶಿವಾನಂದಣ್ಣರ ಮತ್ತು ಹೊರಟ್ಟಿಯವರ ನೇತೃತ್ವದಲ್ಲಿ ಮಸ್ಕತ್ತಿನಲ್ಲಿ ಸುಮಾರು 3,000ಕ್ಕೂ ಹೆಚ್ಚು ಜನರನ್ನು ಸೇರಿಸಿ ಅಲ್ಲಿ ಕನ್ನಡಿಗರ ಸ್ವಾಭಿಮಾನವನ್ನು, ಅಲ್ಲಿ ಎಲ್ಲ ಹಿರಿಯರನ್ನು ಮತ್ತು ಆ ದೇಶದ ರಾಜನನ್ನು ಕರೆದು ಕಾರ್ಯಕ್ರಮವನ್ನು ಮಾಡಿದರು ಶಿವಾನಂದಣ್ಣವರು. ಅವರೆಲ್ಲ ಸ್ನೇಹಿತರು. ನಾನು ಅಲ್ಲಿನೂ ಸಹ ಕನ್ನಡ ಶಾಲೆಗಳು ಪ್ರಾರಂಭ ಆಗಿತ್ತು. ಅಲ್ಲಿ 10 ಜನ ಶಿಕ್ಷಕರು ₹1 ಸಂಭಾವನೆಯನ್ನು ತೆಗೆದುಕೊಳ್ಳದೇ ಕನ್ನಡಕ್ಕೆ ಶಿಕ್ಷಕರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸರ್ ಈ ಮುಂದಿನ ತಿಂಗಳು ಅಥವಾ ಅದರ ಮುಂದಿನ ತಿಂಗಳು ನಡೆತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಅವರ ಕಡೆಯಿಂದ ಮಸ್ಕತ್ತಿನ ಕನ್ನಡ ಶಾಲೆ ಸಂಸ್ಥೆಗೆ ನಾವು ಪ್ರಶಸ್ತಿಯನ್ನು ಕೊಡಬೇಕು ಅಂತೇಳಿ ಮೊನ್ನೆ ನಾವು ನಿರ್ಣಯವನ್ನು ಮಾಡಿದ್ದೇವೆ. ಸುಬ್ಬಯ್ಯ ಕಟ್ಟೆ ಕರೆನಾ? ಅದೇ ಸುಬ್ಬಯ್ಯ ಕಟ್ಟೆ, ನೀವು ನನಗೆ ಗೊತ್ತು, ನಾ ಬಂದಾಗ ನೀವು ಬ್ರಾಹ್ಮಣರು ಅಂತ ತಿಳ್ಕೊಂಡಿದ್ದೆ, ಆ ಬಳಿಗೆ ಗೊತ್ತಾಯ್ತು. ಹಿಂಗ 2 ಅದಕ್ಕೆ ಇಂಥ ಕೆಲಸ ಕಾರ್ಯಗಳನ್ನು ಕನ್ನಡ ಕಟ್ಟುವುದರ ಸಲುವಾಗಿ, ಕನ್ನಡ ಬೆಳೆಸುವುದರ ಸಲುವಾಗಿ, ಕನ್ನಡ ಉಳಿಸುವುದರ ಸಲುವಾಗಿ ಕರ್ನಾಟಕ ಘನ ಸರ್ಕಾರ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇವೆ. ಸರ್, ನಾನು ನಿಮಗೆ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತೇನೆ, ಇಲ್ಲಿ ವೇದಿಕೆ ಮೇಲಿದ್ದಂಥವ್ರಿಗೆ, ಶಿವಾನಂದ ತಗಡೂರು ಸರು ಅಧ್ಯಕ್ಷರ ಬಾಜು ಇವತ್ತಿನ ಉದ್ಘಾಟನಾ ಭಾಷಣ ಮಾಡಿದಂಥ ಹಿರಿಯರಿಗೆ ನಾವು ಇಬ್ಬರಿಗೆ ಮನವಿಯನ್ನು, ಹಿಂದೆ ಇದ್ದಂಥ ಪತ್ರಿಕಾ ಸ್ನೇಹಿತರಿಗೆ ಮನವಿಯನ್ನು ಮಾಡ್ತೇನೆ. ಸಾಲದು, ಎಲ್ಲೋ ಒಂದು ಕಡೆ ನಮಗೆ ತೃಪ್ತಿ ಇಲ್ಲ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ. ಇದನ್ನು ಬಹಿರಂಗವಾಗಿ ಹೇಳಬೇಕಾಗಿದ್ದು ಅನಿವಾರ್ಯ ಅದ. ಹೋದಲ್ಲೆಲ್ಲ ಸುಳ್ಳು ಹೇಳ್ಬೇಕಾಗ್ಯದ, ಮೊನ್ನೆ ಹೊರಟ್ಟಿ ಸಾಹೇಬರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿ ದುಡ್ಡನ್ನು ಕೊಡಿಸ್ತೇನೆ ಅಂತ ಹೇಳಿದರು. ತಾವೆಲ್ಲ ಇದ್ರಿ. ಸನ್ಮಾನ್ಯ ರೇವಣ್ಣವರು, ಸುಬ್ಬಯ್ಯ ಕಟ್ಟೆ, ನೀವು ಡೈರೆಕ್ಟರ್ ಇದ್ದೀರಿ, ಕೇಳ್ರಿ ಇದನ್ನು. ಬರೀ ಕರೆದು ಶಾಲೆ ಹಾಕಿ ಕನ್ನಡ 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 ಅಂತ ಹೇಳಿದರೆ ಕೆಲಸ ಆಗೋದಿಲ್ಲ. ಅದಕ್ಕೆ ಬೇಕಾದಂಥ ಸವಲತ್ತುಗಳನ್ನು, ಸೌಕರ್ಯಗಳನ್ನು, ಮೂಲಭೂತ ವಿಷಯಗಳನ್ನು ತಿಳ್ಕೊಂಡು ಕೊಡಿಸಿದ್ರೆ ಮಾತ್ರ ಆಗ್ತದೆ. ಕಾರ್ಯಕ್ರಮಗಳು ಜಗ್ಗಾಗ್ತವೆ, ರವಿಯರು ಹೇಳ್ದಂಗೆ. ಆದ್ರೆ ಉಳಿಬೇಕಲ್ಲ. ಅದಕ್ಕೆ ನಾನೇನು ಸುಳ್ಳು ಹೇಳಿ ಹೋಗೋದಿಲ್ಲ ಸುಳ್ಳು ಹೇಳೋದಿಲ್ಲ, ನಾನು ಮಾತು ಕೊಡೋಕೆ ಹೋಗೋದಿಲ್ಲ. ಯಾಕಂತಂದ್ರೆ ಹೇಳೋದೆ ಅಂದರೆ ಮುಂದಿನ ಸಲ ನಾ ಬಂದೆ ಅಂದ್ರೆ ಹೋದ ಸಲ ಹಿಂಗೆ ಹೇಳಿ ಹೋಗಿದ್ರೆ ಯಾಕೆ ಕೊಡಲಿಲ್ಲ ಅಂತ ಕೇಳ್ತಾರೆ ಹಿಂದೆ ಅಕ್ಕವರು. ಬಹಳ ಒಳ್ಳೆಯ ರೀತಿಯಿಂದ ಸ್ಕೂಲನ್ನು ನಡೆಸ್ತಾ ಇದ್ದೀರಿ ಸರ್. ತಮಗೆ ಗೊತ್ತಿರಲಿ, ಮಹಾರಾಷ್ಟ್ರದ ಜತ್ತ ತಾಲೂಕಿನ ಸಂಕ ಗ್ರಾಮದಲ್ಲಿ PUC ಸೈನ್ಸನ್ನು 11 ಮತ್ತು 12 ಅಂತ ಏನು ಕರೀತೇವೆ, 11ನೇ ಇಯತ್ತೆ 12ನೇ ಇಯತ್ತೆ PUC ಫಸ್ಟ್ ಇಯರ್ ಸೆಕೆಂಡ್ ಇಯರು ವಿಜ್ಞಾನವನ್ನು ಕನ್ನಡದಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಹೊರನಾಡಿನಲ್ಲಿರ್ತಕ್ಕಂಥ ಕನ್ನಡಕ್ಕೆ ಕೊಡ್ತಕ್ಕಂಥ ಅಭಿಮಾನ ಮತ್ತು ಚಾಚು ತಪ್ಪದೆ ನಡೆಸ್ತಕ್ಕಂಥದ್ದು ಎಷ್ಟದನೇ ಅದು ಕರ್ನಾಟಕದಲ್ಲಿ ಭಾಳಷ್ಟು ಇಲ್ಲ ಅನ್ನೋದನ್ನು ನಾವು ಭಾಳ ಹೇಳ್ತಾ ಇದ್ದೇವೆ. ಎಷ್ಟೋ ಶಾಲೆಗಳು ಮುಚ್ತಾ ಇವೆ, ಸೋರ್ತಾ ಇವೆ, ಡೆಸ್ಕ್ ಇಲ್ಲ, ಲೈಟ್ ಇಲ್ಲ, ಉಪಕರಣಗಳಿಲ್ಲ. ಮಕ್ಕಳಿದ್ದರೆ ಶಿಕ್ಷಕರಿಲ್ಲ, ಶಿಕ್ಷಕರಿದ್ದರೆ ಮಕ್ಕಳಿಲ್ಲ. ನಾನು ಯಾಕೆ ಇದನ್ನು ಹೇಳ್ತೇನೆ ಅಂತ ಹೇಳಿದ್ರೆ, ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಿಷ್ಠೆಯಿಂದ ಮಾಡಬೇಕು ಹೊರತಾಗಿ ಡಾಂಬಿಕತನದಿಂದ ಮಾಡಬಾರದು ಅನ್ನೋಂಥ ವಿನಂತಿಯನ್ನು ಈ ವೇದಿಕೆ ಮುಖಾಂತರ ನಾನು ಕೊಡ್ತಾ ಇದ್ದೇನೆ. ಅದಕ್ಕೆ ಹೆಚ್ಚು ಮಾತನಾಡದೆ, ಏನು ಸಾಧ್ಯದ ಇತಿಮಿತಿಯಲ್ಲಿ ಒಂದು 2-3 ಬೇಡಿಕೆಗಳನ್ನು ಕೊಟ್ಟಿದ್ದೀರಿ. ಶಂಕರನಾರಾಯಣ ಭಟ್ರು ಬಂದಾಗೆಲ್ಲ ಹೇಳ್ತಾ ಇದ್ದಾರೆ, ಅದು ನಡೀತಾ ಇದೆ.
ಉನ್ನತ ಮಟ್ಟದ ಆ ರಾಜ್ಯದ ಈ ರಾಜ್ಯದ ಈ ರಾಜ್ಯದ ಆ ರಾಜ್ಯದ ಅಧಿಕಾರಿಗಳು ಮತ್ತು ಉನ್ನತ ಮಟ್ಟದ ಸಭೆ ಆಗಬೇಕು ಸರ್. ಇದು ಸಭೆಯಾಗಿ ಚರ್ಚೆ ಆಗಬೇಕು. ಒಂದು ಅರ್ಧ ತಾಸು ಟೈಮ್ ಸಿಕ್ಕರೆ ಸಾಕು. ಆ ರಾಜ್ಯದ ಮುಖ್ಯಮಂತ್ರಿಗಳು, ಈ ರಾಜ್ಯದ ಮುಖ್ಯಮಂತ್ರಿಗಳು, 6 ರಾಜ್ಯಗಳ ಮುಖ್ಯಮಂತ್ರಿಗಳ ಕೂಡ ತಿಂಗಳಿಗೊಮ್ಮೆ ಅಥವಾ 2 ತಿಂಗಳಿಗೊಮ್ಮೆ ಒಂದೊಂದೇ ಈ ವಿಷಯವನ್ನು 2 ವರ್ಷಕ್ಕೊಮ್ಮೆ ಚರ್ಚೆ ಆದರೆ ಅಲ್ಲಿ ಕನ್ನಡಿಗರ ಸಮಸ್ಯೆಗಳು ಏನು ಅನ್ನೋದು ಗೊತ್ತಾಗ್ತದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಕರ್ನಾಟಕ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡಿದ್ದೇನೆ. ಆ ನಿಟ್ಟಿನಲ್ಲಿ ನಡೆದಿದೆ. ಮುಖ್ಯ ಕಾರ್ಯದರ್ಶಿಗಳ ಸಭೆಯಲ್ಲಿ 19 ಜಿಲ್ಲೆಗಳಿಗೆ ನ್ಯೂಡಲ್ ಆಫೀಸರ್ಸನ್ನು ಮಾಡಿದ್ದಾರೆ. ಬರೀ ಯಾವಾಗ ಒಂದ್ಸಲ ಅಧ್ಯಕ್ಷರು ಹೋಗಿ ಮಾತನಾಡಬಾರ್ದು, ಸದಸ್ಯರು ಹೋಗಿ ಮಾತನಾಡಬಾರ್ದು, ಕನ್ನಡ ಪರ ಸಂಘಟನೆಗಳು ಚಳವಳಿ ಮಾಡಿದಾಗ ಮಾತ್ರ ಅವರಿಗೆ ಸ್ಪಂದನೆಯನ್ನು ಮಾಡಬಾರ್ದು. ಪ್ರತಿ 3 ತಿಂಗಳಿಗೆ ಒಮ್ಮೆ ನಡೀತಕ್ಕಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ನೇತೃತ್ವದಲ್ಲಿ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರೂ ಸಹ ಕನ್ನಡದ ಸಲುವಾಗಿ, ಆ ಕನ್ನಡದ ಅಭಿವೃದ್ಧಿಯ ಸಲುವಾಗಿ ಚರ್ಚೆ ಆಗಬೇಕನ್ನಂಥ ಒಳ್ಳೆಯ ನಿರ್ಣಯವನ್ನು ಈಗಾಗಲೇ ತೆಗೆದುಕೊಂಡಿದ್ದಾರೆ. ಅದಕ್ಕಿಂತ ಕೆಲವೆಲ್ಲವೂ ಆಗ್ಯಾವು ಅಂತ ನಾನು ಹೇಳೋದಿಲ್ಲ. ಕೆಲವೊಂದು ಕಾರ್ಯಕ್ರಮಗಳು ಜಾರಿಯಲ್ಲಿವೆ. ಅದರ ಜೊತೆಗೆ ನಾವು ಈಗಾಗಲೇ ಕನ್ನಡದ ಪುಸ್ತಕಗಳನ್ನು ಎಲ್ಲ ಶಾಲೆಗಳಿಗೆ ಕೊಡ್ತಾ ಇದ್ದೇವೆ. ಈಗಾಗಲೇ ಹಲವಾರು ಮಹನೀಯರು ಅಂದರೆ ಸಾಹಿತಿಗಳು ಬರೆದಂಥ ಒಳ್ಳೆಯ ಪುಸ್ತಕಗಳನ್ನು ಮುದ್ರಣ ಮಾಡಿ ಪ್ರತಿಯೊಂದು ಶಾಲೆಗೆ ಕೊಡ್ತಾ ಇದ್ದೇವೆ. ಈ ಕೇರಳದ ಎಲ್ಲ ಕನ್ನಡ ಶಾಲೆಗಳಿಗೂ ಈಗಾಗಲೇ ಅದು ಮುಟ್ಟಿದೆ ಅಂತ ನಾನು ಭಾವಿಸಿದ್ದೇನೆ. ಅದರ ಜೊತೆಗೆ ಸ್ಮಾರ್ಟ್ ಕ್ಲಾಸನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಇವತ್ತದು ಬಂದು ಮುಟ್ಟಿದೆ ಅಂತ ನಾನು ಈ ಶಾಲೆಗೂ ಮುಟ್ಟಿದೆ ಅನ್ನೋಂಥ ಒಂದು ವಿಷಯವನ್ನು ನಾನು ಕೇಳಿದ್ದೇನೆ. ಇಂಥ ಸಂದರ್ಭದಲ್ಲಿ ಕೆಲಸ ಕಾರ್ಯಗಳ ಮಾಡೋಷ್ಟು ಬಹಳ ಮಹತ್ವದ್ದಿದೆ. ಅಂಥ ವಿಷಯವನ್ನು ಇಟ್ಟುಕೊಂಡು ಕರ್ನಾಟಕ ರಾಜ್ಯದ ಪ್ರಶಸ್ತಿಗಳಲ್ಲಿ ಯಾರು ವಂಚಿತರಾಗಿರ್ತಾರ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳಲ್ಲಿ ವಂಚಿತರಾಗಿರ್ತಾರ ಅಂಥವರನ್ನು ಇವತ್ತ ಗಡಿನಾಡ ಕನ್ನಡ ರಾಜ್ಯೋತ್ಸವಕ್ಕೆ ವೇದಿಕೆ ಮೇಲಿದ್ದಂಥ ಈ ಒಂದು ಸಂಘಟನೆಯ ಎಲ್ಲ ಹಿರಿಯರು ಕೂಡಿಕೊಂಡು ಪ್ರತಿಭಾನ್ವಿತರಿಗೆ ಕರೆದು ಸನ್ಮಾನವನ್ನು ಮಾಡುವಂಥ ಕೆಲಸವನ್ನು ತಾವು ದೊಡ್ಡ ಕೆಲಸವನ್ನು ತಾವು ಮಾಡಿದ್ದೀರಿ. ಹಲವಾರು ರಂಗಗಳಲ್ಲಿ ಕೆಲಸ ಮಾಡಿದಂಥವರನ್ನು ಗುರುತಿಸಿದ್ದೀರಿ. ಇದನ್ನು ನಿರಂತರವಾಗಿ ನಡೆದುಕೊಂಡು ಹೋಗಬೇಕಾಗ್ತದೆ. ಇದು ಎಲ್ಲಿನೂ ಸಹ ಕುಂಠಿತ ಆಗದ ರೀತಿಯಲ್ಲಿ ನಾನು ಮತ್ತು ಸುಬ್ಬಯ್ಯ ಕಟ್ಟೆಯವರು ಕೂಡಿಕೊಂಡು ಮಾತನಾಡಿ ಪ್ರತಿ ವರ್ಷ ಏನಾದರೂ ಕೊಡುವ ವಿಚಾರ ಇದ್ದರೆ ಈ ಒಂದು ಸಂಘಟನೆಗೆ, ಈ ಒಂದು ಸಂಘಕ್ಕೆ ನಮ್ಮ ಪ್ರಾಧಿಕಾರದಿಂದ ಅನುದಾನವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅನ್ನೋಂಥ ಒಂದು ಉದ್ದೇಶವನ್ನು ತಮ್ಮಲ್ಲಿ ಹೇಳಿ, ಇಲ್ಲಿ ಭಾಳಷ್ಟು ವಿಷಯಗಳ ಬಗ್ಗೆ ಸುಮಾರು 12 ಮನವಿಗಳು ಬಂದಿದ್ದಾವೆ. ನನಗೂ ಅನ್ನಿಸ್ತಾ ಇದೆ ಎಲ್ಲೋ ಒಂದು ಕಡೆ ಏನಾದರೂ ಈ ವಾರದಲ್ಲಿ ಕೊಡ್ತೇವೆ ಅಂತ ಹೇಳಿದಾರಕ್ಕ, ಕೊಟ್ಟರೆ ನಾನು ಇಲ್ಲಿ ಎಲ್ಲ ಸಂಘಟಕರು ಕೂಡ ಮಾತನಾಡಿ ಒಂದು ರೂಮಿಗೆ, ಒಂದು ಕ್ಲಾಸ್ ರೂಮಿಗೆ ಆಗುವಷ್ಟು ಕಟ್ಟಡದ ಅನುದಾನಕ್ಕೆ ಬೇಕಾಗುವಂಥ ಒಂದು 10 ಲಕ್ಷ ರೂಪಾಯಿಗಳನ್ನು ಈ ಶಾಲೆಗೆ ಕೊಡುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ ಅನ್ನೋಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಿ, ನಿರಂತರವಾಗಿ ಕನ್ನಡ ಉಳಿಬೇಕು ಅಂತ ಹೇಳಿದರೆ ನಾವೆಲ್ಲರೂ ಇವತ್ತು ಭಾಳಷ್ಟು ಹಿಂದಿನ ಹಿರಿಯರು ಯಾವ ರೀತಿ ತ್ಯಾಗವನ್ನು ಮಾಡಿದ್ದಾರೆ, ಬಲಿದಾನದಲ್ಲಿ ಬಂದಿದ್ದಾರೆ ಅಂಥವರನ್ನು ನಮ್ಮ ನಿಜ ಜೀವನದಲ್ಲಿ ಅವರನ್ನು ನಮ್ಮ ಕಣ್ಣ ಮುಂದೆ ತಂದುಕೊಂಡು ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಹೋಗಬೇಕಾಗ್ತದೆ ಅನ್ನೋಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಿ, ನಾ ಬೈಂದೂರು ಅವ್ರಿಗೆ ಹೇಳಿದೆ, ನಿಮ್ಗೆ ಅರ್ಜೆಂಟ್ ಐತಿ ಅಂತ ನಾ ಕೇಳಿದ್ದೆ, ನೀವು ಹೋಗ್ರಿ ಮತ್ತು ಮುಂದಿನ ಸಭೆಯೊಳಗೆ ಕೂಡ್ತೇವೆ ಅಂತೇಳಿ. ಮುಂದೆ ಪುತ್ತೂರಿಗೆ ಬರ್ತಾನೆ, ಅವಾಗ ನೀವು ಮತ್ತೆ ಕೊಡೋಣಂತ. ನೀವು ನಾಳೆ 20ನೇ ತಾರೀಕಿಗೆ ಪುತ್ತೂರ ಕಾರ್ಯಕ್ರಮ ಅದ, ಬರ್ತಾನೆ, ಅವತ್ತು ಮತ್ತೆ ಕೊಡೋಣ. ಅದೇ ಬೈಂದೂರು ಪುತ್ತೂರು ಹೋಗೋಣ, ಅದ್ರಾಗೇನದ, ಯಾಕೆ ಚಿಂತೆ ಮಾಡ್ತೀರಿ? ಯಾವಾಗ ನೀವು ಕರಿತೀರಿ ಅವತ್ತು ಬರ್ತೀನಿ. ನನಗೇನು ಕೆಲಸ ಇಲ್ಲ. ಏನು ಸರ, ನನಗೇನೇನು ಕೆಲಸ ಇಲ್ಲ. ಯಾಕಂದ್ರೆ ನನಗೆ ಜವಾಬ್ದಾರಿ ಇಲ್ಲ. ನನ್ನ ಹೆಂಡತಿ ಮತ್ತು ನನ್ನ ಮಗ ಹೊರಗೆ ಹಾಕಿಬಿಟ್ಟಾರ ನನ್ನ. ನೀ ಎಲ್ಲರ ಅಡ್ಡಾಡಪ್ಪ, ನಿನಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಹೋಗು ಅಂತೇಳಿ. ಹಂಗೆ ನಾವು ಹೊರಗಡೆ ಅಡ್ಡಾಡ್ತಾ ಇದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಮನೆತನ ಸಂಪೂರ್ಣವಾಗಿ ಜವಾಬ್ದಾರಿತೆಯಿಂದ ನನ್ನ ಮಗ ನೋಡಿಕೊಳ್ತಾ ಇದ್ದಾನೆ. ಅದಕ್ಕೆ ನಾನು ಯಾವಾಗಾರ ಕರೀರಿ, ಎಲ್ಲರ ಕರೀಲಿ, ನಾವು ಬರ್ತಾ ಇದ್ದೇನೆ ಅನ್ನೋಂಥ ಮಾತನ್ನು, ಅದು ಭಾಗ್ಯ, ಅದು ನಿಮ್ಮೆಲ್ಲರ ಆಶೀರ್ವಾದ ಅಂತ ನಾನು ಭಾವಿಸಿದ್ದೇನೆ. ಈ ಜಗತ್ತಿನಲ್ಲಿ ಎರಡೇ,
ಹೆಂಡತಿ ಮತ್ತು ಮಕ್ಕಳು ಕುಟುಂಬ ಸರಿಯಾಗಿದ್ದರೆ ಗಂಡಸು ಹೊರಗೆ ಅಡ್ಡಾಡ್ತಾನೆ, ಇಲ್ಲಾಂದ್ರೆ ಅಡ್ಡಾಡೋಕ್ಕಾಗೋದಿಲ್ಲ. ತಾಯಂದಿರಿಗೆ ನಾವು ವಿನಂತಿ ಏನು ಮಾಡ್ತೇನೆ, ಯವ್ವ ಅಕ್ಕಂಗಿಯರು ಇಲ್ಲಿ ಕೂತಿದ್ದೀರಿ, ನಿಮ್ಮ ಸಹಕಾರದಿಂದನೇ ನಾವು ಇವತ್ತಿಲ್ಲಿ ಮಾತನಾಡ್ತಾ ಇರೋದು, ನಿಮ್ಮೆಲ್ಲ ಅಕ್ಕ ತಂಗಿಯರ ಸಹಕಾರದಿಂದಲೇ ನಾವು ಮಾತನಾಡ್ತಾ ಇರೋದು. ನಾನೊಂದು ಪ್ರಶ್ನೆ ಮಾಡ್ತೇನೆ ನಿಮ್ಗೆ, ಇಲ್ಲಿದ್ದಂಥ ನನ್ನೆಲ್ಲ ಅಣ್ಣ ತಮ್ಮಂದರಿಗೆ, ಸರ್ ನಿಮ್ಮನ್ನು ಒಳಗೊಂಡು ಈ ವೇದಿಕೆ ಮೇಲೆ ಮತ್ತು ಈ ವೇದಿಕೆ ಮುಂಭಾಗದಲ್ಲಿದ್ದಂಥವ್ರು ನಾ ಪ್ರಶ್ನೆ ಮಾಡ್ತೇನೆ, ನೀವು ನಿಮ್ಮ ಮನೆಯವರ ಮಾತನ್ನ ಎಂದು ಕೇಳಿಲ್ಲ ಅನ್ನೋರು ಅಥವಾ ನಾವು ಒಂದೂ ಕೇಳಿಲ್ಲ ಅನ್ನೋರು ಕೈ ಎತ್ತಿರಿ ನೋಡೋಣ. ಅಂದ್ರೆ ನೀವೆಲ್ಲರೂ ಅಕ್ಕಂದಿರ ಮಾತನ್ನ ನೀವು ಕೇಳಿದವರು ಅಂತ. ಒಬ್ಬರ ಸರ್ ಈ ವೇದಿಕೆ ಮೇಲಿದ್ದವರು ಮತ್ತು ಮುಂದಿದ್ದವರು ಕೈ ಎತ್ತಾರನ್ ಸರ್? ಕೈ ಎತ್ತಿಲ್ಲ. ಅಂದ್ರೆ ನಾವೆಲ್ಲರೂ ಮಾತನ್ನ ಕೇಳ್ತೇವೆ ಅಂತ ಅರ್ಥ. ಎಷ್ಟು ಜಿಗಜಿಗದು ಮಾತಾಡಿದೆ ಅಣ್ಣ ಮೈಕಿನಾಗ, ಕೇಳ್ತಿಲ್ಲ ಅಕ್ಕರ ಮಾತ? ಕೈ ಎತ್ತಲಿಲ್ಲಲ್ಲ, ಜಿಗಜಿಗದು ಮಾತಾಡಿದ್ರೆ. ಹಂಗ ನಿಮ್ಮೆಲ್ಲರ ಸಹಕಾರದಿಂದನೇ ಒಬ್ಬ ಮನುಷ್ಯ ಎತ್ತರಕ್ಕೆ ಬೆಳಿಬೇಕು ಅಂದ್ರೆ ಆ ಮನೆಯವರ ಸಹಕಾರ ಸಂಪೂರ್ಣ ಇರ್ತದೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಒಟ್ಟಾರೆ ಕನ್ನಡದ ಸಲುವಾಗಿ 6 ರಾಜ್ಯಗಳ ಗಡಿ ಪ್ರದೇಶದಲ್ಲಿರ್ತಕ್ಕಂಥ ಕನ್ನಡಿಗರ ಸಲುವಾಗಿ ಕರ್ನಾಟಕ ಘನ ಸರ್ಕಾರ ಯಾವಾಗಲೂ ನಿಮ್ಮ ಜೊತೆಗಿರ್ತದೆ ಅನ್ನೋಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಿ, ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತು ಹಾಕ್ಕೊಂಡಿದ್ದೀರಿ. ಈ ಕಾರ್ಯಕ್ರಮ ನಿರಂತರವಾಗಿ ಆ ದೇವರ ಆಶೀರ್ವಾದದಿಂದ ನಡೀಲಿ ಅನ್ನೋಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.